ನಮಸ್ಕಾರ ಗೆಳೆಯರೆ. ಇವತ್ತಿನ ಬೆಳಿಗ್ಗೆ ಜಗತ್ತಿನ ಎರಡು ದೊಡ್ಡ ಮಹಾಶಕ್ತಿಗಳಾದ ಚೀನಾ ಮತ್ತು ಅಮೆರಿಕಾಗೆ ನಿಜಕ್ಕೂ ಒಂದು ಕೆಟ್ಟ ಕನಸಿಗಿಂತ ಕಡಿಮೆ ಏನಲ್ಲ. ಒಂದೆಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಬಳಿ ಜಗತ್ತು ಇದುವರೆಗೆ ನೋಡಿರದಂತಹ ಭಯಂಕರ ಆಯುಧಗಳಿದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ರು. ಇನ್ನೊಂದೆಡೆ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಅವರು ತಮ್ಮ ಸೇನೆಯೇ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೇನೆ ಅಂತ ಬೀಗ್ತಾ ಇದ್ರು. ಆದರೆ ಗೆಳೆಯರೆ, ಭಾರತವು ರಾತ್ರೋರಾತ್ರಿ ಮಾಡಿದ ಒಂದು ಪವಾಡದಿಂದ ಈ ಎರಡೂ ದೇಶಗಳ ಅಹಂಕಾರದ ಬಲೂನ ಈಗ ಒಡೆದು ಹೋಗಿದೆ. ಭಾರತದ ಈ ಸಾಧನೆ ವಾಷಿಂಗ್ಟನ್ನಿಂದ ಹಿಡಿದು ಬೀಜಿಂಗ್ವರೆಗೂ ನಿರವ ಮೌನವನ್ನ ಆವರಿಸುವಂತೆ ಮಾಡಿದೆ. ಯಾವ ತಂತ್ರಜ್ಞಾನವನ್ನ ಪಡೆಯುವುದಕ್ಕಾಗಿ ಅಮೆರಿಕ ಬರೋಬ್ಬರಿ $20 ಬಿಲಿಯನ್ ಅಂದ್ರೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿಗಳನ್ನ ಸುರಿದ್ರು ಫೇಲ್ ಆಯ್ತೋ, ಯಾವ ಆಯುಧವನ್ನ ತಯಾರಿಸುವ ಭರದಲ್ಲಿ ಚೀನಾದ ಕ್ಷಿಪಣಿಗಳು ತಮ್ಮ ಟಾರ್ಗೆಟ್ಗಿಂತ 40 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತಿವೆಯೋ, ಅದೇ ಬ್ರಹ್ಮಾಸ್ತ್ರವನ್ನ ಭಾರತ ಕೇವಲ ತಯಾರಿಸಿಲ್ಲ, ಬದಲಾಗಿ ಈಗ ಇಡೀ ಜಗತ್ತಿನ ಮುಂದೆ ಅದನ್ನ ಪ್ರದರ್ಶನ ಮಾಡುವುದಕ್ಕಾಗಿ ಸಜ್ಜಾಗಿದೆ. ಹಾಗೂ ಇದು ಕೇವಲ ಒಂದು ಸಾಧಾರಣ ಆಯುಧವಲ್ಲ, ಇದು ಭವಿಷ್ಯದ ಯುದ್ಧ. ಇದು ಪರಮಾಣು ಬಾಂಬ್ಗಿಂತಲೂ ಹೆಚ್ಚು ಭಯಂಕರವಾದ ತಂತ್ರಜ್ಞಾನ. ಯಾಕಂದ್ರೆ ಇದನ್ನ ತಡೆಯಬಲ್ಲ ಯಾವುದೇ ರೆಡಾರ್ ಆಗಲಿ ಅಥವಾ ಡಿಫೆನ್ಸ್ ಸಿಸ್ಟಮ್ ಆಗಲಿ ಇವತ್ತಿನವರೆಗೂ ಜಗತ್ತಿನಲ್ಲಿ ತಯಾರಿ ಆಗಿಲ್ಲ. ಅಷ್ಟಕ್ಕೂ ಭಾರತ ಅಂತಹದ್ದೇನು ಮಾಡಿದೆ? ಅಮೆರಿಕ ಮತ್ತು ಚೀನಾವನ್ನ ಮಂಡಿಯೂರುವಂತೆ ಮಾಡಿದ ಆ ತಂತ್ರಜ್ಞಾನವಾದ್ರೂ ಯಾವುದು? ಭಾರತ ಹೇಗೆ ಜಗತ್ತಿನ ಹೊಸ ಮಿಸೈಲ್ ಕಿಂಗ್ ಆಗಿ ಹೊರಹೊಮ್ಮಿದೆ? ಈ ಅಸಾಧ್ಯವಾದ ಕೆಲಸವನ್ನ ನಮ್ಮ ವಿಜ್ಞಾನಿಗಳು ಸಾಧ್ಯವಾಗಿಸಿದ್ದು ಹೇಗೆ? ಸೊ ಬನ್ನಿ ಗೆಳೆಯರೆ, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಿಮಗೂ ಕೂಡ ನಮ್ಮ ಭಾರತೀಯ ಸೇನೆ ಮತ್ತು ನಮ್ಮ ವಿಜ್ಞಾನಿಗಳ ಈ ಅದ್ಭುತ ಸಾಧನೆಯ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ಈ ಅಮೆರಿಕಾದ ಸೇನೆಯಿಂದ ಒಂದು ದೊಡ್ಡ ಸುದ್ದಿ ಹೊರ ಬಂದಿದ್ದು, ಅದನ್ನ ಕೇಳಿದ್ರೆ ನಿಮಗೂ ಕೂಡ ನಗು ತಡೆಯೋದಕ್ಕೆ ಆಗೋದಿಲ್ಲ. ಅಮೆರಿಕ ತನ್ನ ಡಾರ್ಕ್ ಈಗಲ್ ಅಂದ್ರೆ ಹೈಪರ್ಸೋನಿಕ್ ಪ್ರೋಗ್ರಾಮ್ ಅನ್ನ 3ನೇ ಬಾರಿಗೆ ಮುಂದೂಡಿದೆ. ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದೇನೆಂದ್ರೆ, ಈ ಡಾರ್ಕ್ ಈಗಲ್ ಅನ್ನೋದು ಅಮೆರಿಕದ ಮೊದಲ ಹೈಪರ್ಸೋನಿಕ್ ಕ್ಷಿಪಣಿ ಯೋಜನೆ ಆಗಿದೆ. ಹಾಗೂ ಇದರ ಯೋಜನೆ ಇಲ್ಲಿವರೆಗೆ ಆಗಿರ್ಬೇಕಿತ್ತು, ಆದ್ರೆ ಈ ಕ್ಷಿಪಣಿ ಇನ್ನು ತಯಾರಿ ಆಗಿಲ್ಲ. ಇತ್ತೀಚೆಗೆ ನಡೆದ ಇದರ ಪರೀಕ್ಷೆಗಳು ಎಷ್ಟು ಕೆಟ್ಟದಾಗಿ ವಿಫಲವಾಗಿದೆ ಅಂದ್ರೆ, ಬಹುಶಃ 2027 ಹೊತ್ತಿಗೆ ಇದು ತಯಾರಾಗಬಹುದು ಅಂತ ಅಮೆರಿಕ ಅಸಹಾಯಕವಾಗಿ ಹೇಳ್ತಾ ಇದೆ. $20 ಬಿಲಿಯನ್ ಖರ್ಚು ಮಾಡಿದ ನಂತರವೂ ಅಮೆರಿಕದ ಕೈ ಖಾಲಿಯಾಗಿದೆ. ಹಾಗೂ ಇನ್ನು ನಮ್ಮ ನೆರೆಹೊರೆಯ ಚೀನಾದ ಕಥೆಯು ಇದಕ್ಕಿಂತ ಭಿನ್ನವಾಗಿಲ್ಲ. ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಕಳೆದ ವರ್ಷ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ರು. ಜಗತ್ತೇ ಬೆರಗಾಗುವಂತ ಆಯುಧ ತರುತ್ತೇವೆ ಅಂತ ಅಂದಿದ್ರು. ಆದರೆ ವಾಸ್ತವ ಏನಂದ್ರೆ, ಚೀನಾದ ಹೈಪರ್ಸೋನಿಕ್ ಕಾರ್ಯಕ್ರಮ ಕೂಡ ಹಳ್ಳ ಹಿಡಿದಿದೆ. ವರದಿಗಳ ಪ್ರಕಾರ ಅವರ ಕ್ಷಿಪಣಿಗಳು ಟೆಸ್ಟಿಂಗ್ ಸಮಯದಲ್ಲಿ ಗುರಿಗಿಂತ 40 ಕಿಲೋಮೀಟರ್ ದೂರ ಹೋಗಿ ಬೀಳುತ್ತಿವೆ ಅಂತೆ. ಒಂದು ಗೈಡೆಡ್ ಮಿಸೈಲ್ ಅಥವಾ ನಿಯಂತ್ರಿತ ಕ್ಷಿಪಣಿಗೆ ಇಷ್ಟು ದೊಡ್ಡ ಅಂತರ ಬರುವುದು ಕೇವಲ ಸೋಲಲ್ಲ, ಅದೊಂದು ದೊಡ್ಡ ದುರಂತ. ಹಾಗೂ ಈ ಚೀನಾ ಕೂಡ ಇದರ ಮೇಲೆ $10 ಬಿಲಿಯನ್ಗಿಂತ ಹೆಚ್ಚು ಖರ್ಚು ಮಾಡಿದೆ, ಆದರೆ ಫಲಿತಾಂಶ 0. ಸೊ ಹೀಗೆ ಈ ಚೀನಾ ಮತ್ತು ಅಮೆರಿಕ ಎರಡು ತಾಂತ್ರಿಕ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇವೆ. ಆದರೆ ಇದರ ನಡುವೆ ಭಾರತ ಮಾಡಿರುವುದು ಇವರಿಬ್ಬರ ಗಾಯದ ಮೇಲೆ ಉಪ್ಪು ಸವರಿದಂತಾಗಿದೆ. ಎಲ್ಲಿ ಈ ಎರಡೂ ದೇಶಗಳು ತಮ್ಮ ಕ್ಷಿಪಣಿಗಳ ಪರೀಕ್ಷೆಯನ್ನು ಕೂಡ ಯಶಸ್ವಿಗೊಳಿಸುವುದಕ್ಕೆ ಸಾಧ್ಯವಾಗ್ತಿಲ್ಲವೋ, ಅಲ್ಲಿ ಇವತ್ತಿಗೆ ಭಾರತ ಜನವರಿ 26ರ ಗಣರಾಜ್ಯೋತ್ಸವದ ಪರೇಡ್ಗೆ ತಯಾರಿ ನಡೆಸುತ್ತಿದೆ. ಹಾಗೂ ಅದರಲ್ಲಿ ನಾವು ನಮ್ಮ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ ಅನ್ನ ಜಗತ್ತಿಗೆ ಪ್ರದರ್ಶಿಸಲಿದ್ದೇವೆ. ಹೌದು, ಭಾರತ ಕೇವಲ ಈ ತಂತ್ರಜ್ಞಾನವನ್ನ ಪಡೆದುಕೊಂಡಿಲ್ಲ, ಬದಲಾಗಿ ನಾವು ಎಷ್ಟು ಆತ್ಮವಿಶ್ವಾಸದಲ್ಲಿದ್ದೇವೆ ಅಂದ್ರೆ ಇಡೀ ಜಗತ್ತಿನ ಮುಂದೆ ಇದರ ಲೈವ್ ಪ್ರದರ್ಶನ ಮಾಡುವುದಕ್ಕಾಗಿ ಹೊರಟಿದ್ದೇವೆ. ಹಾಗೂ ಇದು ಜಗತ್ತಿಗೆ ಭಾರತ ನೀಡುತ್ತಿರುವ ನೇರ ಸಂದೇಶ. ತೇಜಸ್ ಯುದ್ಧ ವಿಮಾನ ತಯಾರಿಸುವುದಕ್ಕಾಗಿ ನಾವು ತಡ ಮಾಡಿದೆವು ಅಂತ ನೀವು ನಮ್ಮನ್ನ ನೋಡಿ ನಗಬಹುದು, ಆದ್ರೆ ಯಾವಾಗ ವಿಷಯ ಕ್ಷಿಪಣಿಗಳ ಬಗ್ಗೆ ಬರ್ತದೋ ಆಗ ನಾವೇ ನಿಮ್ಗೆಲ್ಲ ಬಾಸ್. ಗೆಳೆಯರೆ, ಈಗ ಈ ಸಾಧನೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೊಳ್ಳಿ. ಹೈಪರ್ಸೋನಿಕ್ ಕ್ಷಿಪಣಿ ತಯಾರಿಸುವುದು ಯಾವುದೇ ಮಕ್ಕಳ ಆಟವಲ್ಲ. ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳುವುದು ಮೌಂಟ್ ಎವರೆಸ್ಟ್ ಅನ್ನ ಏರಿದಷ್ಟೇ ಕಷ್ಟ. ಯಾವಾಗ ಒಂದು ಕ್ಷಿಪಣಿ ಹೈಪರ್ಸೋನಿಕ್ ವೇಗದಲ್ಲಿ ಅಂದ್ರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗವಾಗಿ ಗಂಟೆಗೆ ಸುಮಾರು 6000ರಿಂದ 12000 ಕಿಲೋಮೀಟರ್ ವೇಗದಲ್ಲಿ ಹಾರ್ತದೋ, ಆಗ ಗಾಳಿಯ ಘರ್ಷಣೆಯಿಂದ ಅದರ ತಾಪಮಾನ 2000ದಿಂದ 3000 ಡಿಗ್ರಿ ಸೆಲ್ಸಿಯಸ್ಗೆ ತಲುಪುತ್ತದೆ. ಹಾಗೂ ಬಿಸಿ ಎಷ್ಟಿರ್ತದೆ ಅಂದ್ರೆ, ಕಬ್ಬಿಣ ಬಿಡಿ ಟೈಟಾನಿಯಂನಂತಹ ಬಲವಾದ ಲೋಹ ಕೂಡ ಕರಗಿ ನೀರಾಗಿ ಹೋಗ್ತದೆ. ಸೊ ಅದಕ್ಕಾಗಿ ಇಲ್ಲಿ ಹೆಚ್ಚಿನ ದೇಶಗಳು ಶಾರ್ಟ್ ರೇಂಜ್ನ ಹೈಪರ್ಸೋನಿಕ್ ಕ್ಷಿಪಣಿ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತವೆ. ಆದರೆ ಭಾರತ 10,500 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರ ಕ್ರಮಿಸಬಲ್ಲ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಮಿಸೈಲ್ ತಯಾರಿಸಿ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ.
ಗೆಳೆಯರೆ, ನಮ್ಮ ವಿಜ್ಞಾನಿಗಳು ಎಂತಹ ವಿಶೇಷ ಅಲೋಯ್ ಮತ್ತು ಹೀಟ್ ಶೀಲ್ಡ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಅವು ಈ ಭಯಂಕರ ಬಿಸಿಯನ್ನು ತಡೆದುಕೊಳ್ಳಬಲ್ಲವು. ಇವತ್ತಿನವರೆಗೆ ಜಗತ್ತಿನಲ್ಲಿ ಕೇವಲ ರಷ್ಯಾ ಹತ್ರ ಮಾತ್ರ ಕಿಂಜಲ್ ಮತ್ತು ಜಿರ್ಕಾನ್ನಂತಹ ವಿಶ್ವಾಸಾರ್ಹ ಹೈಪರ್ಸೋನಿಕ್ ಕ್ಷಿಪಣಿಗಳಿದ್ದವು. ಸೊ ಈಗ ರಷ್ಯಾದ ನಂತರ ಅಧಿಕೃತವಾಗಿ ಭಾರತವೇ ಎರಡನೇ ದೇಶ ಯಾರ ಬಳಿ ತಂತ್ರಜ್ಞಾನ ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿ ಮತ್ತು ಬಳಕೆಯಾಗಿ ಸಿದ್ಧವಾಗಿದೆಯೋ ಆ ದೇಶ ಈಗ ನಮ್ಮ ಭಾರತ. ಹಾಗೂ ಇಲ್ಲಿ ಈ ಚೀನಾ ಮತ್ತು ಅಮೆರಿಕ ಇನ್ನೂ ಪರದಾಡ್ತಾ ಇವೆ. ಭಾರತದ ಈ ಲಾಂಗ್ ರೇಂಜ್ ಹೈಪರ್ಸೋನಿಕ್ ಕ್ಷಿಪಣಿಯು ಶತ್ರುವಿನ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸಬಲ್ಲದು. ಅದು ಅಮೆರಿಕದ ಥಾಡ್ ಇರಲಿ ಅಥವಾ ರಷ್ಯಾದ S-400 ಇರಲಿ, ಹೈಪರ್ಸೋನಿಕ್ ಕ್ಷಿಪಣಿಯ ವೇಗ ಮತ್ತು ದಿಕ್ಕು ಬದಲಿಸುವ ಸಾಮರ್ಥ್ಯದ ಮುಂದೆ ಅವೆಲ್ಲವೂ ನಿಷ್ಪ್ರಯೋಜಕ. ಈ ಕ್ಷಿಪಣಿಗೆ ಶತ್ರುವಿಗೆ ಯೋಚಿಸುವುದಕ್ಕಾಗಿಯೂ ಕೂಡ ಸಮಯ ಕೊಡುವುದಿಲ್ಲ. ಹಾಗೆಯೇ ಕೆಲವರು ಹೇಳಬಹುದು ಅಮೆರಿಕದ ಹತ್ತಿರ ಲೇಸರ್ ವೆಪನ್ ಅಥವಾ ಮೈಕ್ರೋವೇವ್ ಆಯುಧಗಳಿವೆ ಅಂತ. ಸೊ ಗೆಳೆಯರೆ, ಅವರಿಗೆ ನಾನು ಒಂದು ವಿಷಯವನ್ನು ಹೇಳಲು ಇಷ್ಟಪಡ್ತೇನೆ. ಅದು ಏನಂದ್ರೆ, ಭಾರತ ಇವತ್ತಿಗಲ್ಲ 5 ವರ್ಷಗಳ ಹಿಂದೆ ಅಂದ್ರೆ 2020ರಲ್ಲಿ ಲೇಸರ್ ಆಯುಧಗಳ ಟೆಸ್ಟಿಂಗ್ ನಡೆಸಿಯಾಗಿದೆ. ಇವತ್ತಿಗೆ ನಮ್ಮ ಸೇನೆ ದುರ್ಗಾ 2ನಂತಹ ಲೇಸರ್ ಆಯುಧಗಳನ್ನ ಖರೀದಿಸುತ್ತಿದೆ. ಈ ಲೇಸರ್ ಆಯುಧಗಳು ಈಗ ಹಳೆಯ ಕಾಲದ ತಂತ್ರಜ್ಞಾನ ಆಗೋಗಿವೆ. ಸೊ ಭವಿಷ್ಯದ ಅಸಲಿ ಆಯುಧ ಅಂದ್ರೆ ಅದು ಹೈಪರ್ಸೋನಿಕ್ ಕ್ಷಿಪಣಿ. ಹಾಗೂ ಭವಿಷ್ಯದ ರೇಸ್ನಲ್ಲಿ ಭಾರತವು ಈ ಚೀನಾ ಮತ್ತು ಅಮೆರಿಕವನ್ನ ತುಂಬಾ ಹಿಂದಕ್ಕೆ ತಳ್ಳಿದ್ದು ಇದು ಮಿಲಿಟರಿ ತಂತ್ರಜ್ಞಾನದ ಶಿಖರವಾಗಿದೆ. ಮತ್ತು ಇಲ್ಲಿ ಅತಿ ದೊಡ್ಡ ವಿಷಯವೇನೆಂದ್ರೆ, ಭಾರತವು ಇದೆಲ್ಲವನ್ನ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಾಡಿ ತೋರಿಸಿದೆ. ಅಮೆರಿಕ $20 ಬಿಲಿಯನ್ ಮತ್ತು ಈ ಚೀನಾ ಬಿಲಿಯನ್ ಗಟ್ಟಲೆ ಹಣ ಸುರಿದ್ರು ಕೂಡ ಫೇಲ್ ಆದವು. ಆದರೆ ನಮ್ಮ DRDO ಬಹಳ ಕಡಿಮೆ ಬಜೆಟ್ ಮತ್ತು ಸೀಮಿತ ಸಂಪನ್ಮೂಲಗಳಲ್ಲಿ ಈ ಪವಾಡವನ್ನ ಮಾಡಿ ತೋರಿಸಿದೆ. ಹಾಗೂ ಇದು ನಮ್ಮ ವಿಜ್ಞಾನಿಗಳ ಪ್ರತಿಭೆ ಮತ್ತು ನಮ್ಮ ದೇಶಿ ಆವಿಷ್ಕಾರದ ತಾಕತ್ತು. ಯಾವುದೇ ದೊಡ್ಡ ಬೆಂಬಲವಿಲ್ಲದೆ, ಭಾರಿ ಫಂಡಿಂಗ್ ಇಲ್ಲದೆ ಜಗತ್ತಿನ ಮಹಾಶಕ್ತಿಗಳು ಮಾಡಲು ಸಾಧ್ಯವಾಗದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಗೆಳೆಯರೆ, ಇದು ಭಾರತಕ್ಕೆ ಕೇವಲ ಒಂದು ತಾಂತ್ರಿಕ ಗೆಲುವಲ್ಲ, ಇದೊಂದು ಐತಿಹಾಸಿಕ ಕ್ಷಣ. ಇದು ನವ ಭಾರತದ ಉದಯ. ನಾವೀಗ ಜಗತ್ತಿನ ಹಿಂದೆ ನಡೆಯುವವರಲ್ಲ, ಜಗತ್ತಿಗೆ ದಾರಿ ತೋರಿಸುವವರು. ನಾವೀಗ ಫಾಲೋವರ್ಸ್ ಅಲ್ಲ, ಲೀಡರ್ಸ್. ಹಾಗೂ ನಾನು ನಮ್ಮ ಆ DRDOದ ಅದೃಶ್ಯ ಯೋಧರಿಗೆ, ಆ ಮಹಾನ್ ವಿಜ್ಞಾನಿಗಳಿಗೆ ನಮಸ್ಕರಿಸಲು ಬಯಸುತ್ತೇನೆ. ಅವರು ಯಾವುದೇ ಪ್ರಚಾರವಿಲ್ಲದೆ, ಯಾವುದೇ ಲೈವ್ ಲೈಟ್ ಬಯಸದೆ ಹಗಲು ರಾತ್ರಿ ತಮ್ಮ ಪ್ರಯೋಗಾಲಯಗಳಲ್ಲಿ ತಪಸ್ಸು ಮಾಡ್ತಾರೆ. ಅವರ ಪರಿಶ್ರಮದ ಫಲವೇ ಇವತ್ತು ಭಾರತ ಈ ಸಾಧನೆಗೈದಿದೆ. ಅಮೆರಿಕ ಮತ್ತು ಚೀನಾ ಕೋಟಿ ಕೋಟಿ ಸುರಿದ್ರು ಮಾಡಲು ಆಗದನ್ನ ನಮ್ಮವರು ಮಾಡಿದ್ದಾರೆ. ಗೆಳೆಯರೆ, ಯುದ್ಧ ಕೇವಲ ದುಡ್ಡಿನಿಂದಲ್ಲ, ಬುದ್ಧಿವಂತಿಕೆ ಮತ್ತು ದೇಶಭಕ್ತಿಯಿಂದ ಗೆಲ್ಲಲಾಗ್ತದೆ ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಹಾಗೂ ಇದರಿಂದ ಒಮ್ಮೆ ಯೋಚಿಸಿ, ನಮ್ಮ ವಿಜ್ಞಾನಿಗಳಿಗೆ ವಿದೇಶಿ ಏಜೆನ್ಸಿಗಳಷ್ಟು ಬಜೆಟ್ ಮತ್ತು ಸೌಲಭ್ಯ ಸಿಕ್ಕರೆ ಅವರು ಬ್ರಹ್ಮಾಂಡದಲ್ಲಿ ಇನ್ಯಾವ ಸಾಧನೆ ಮಾಡಲಿಕ್ಕಿಲ್ಲ ಹೇಳಿ. ಈ ಕ್ಷಿಪಣಿ ಕೇವಲ ಒಂದು ಆಯುಧವಲ್ಲ, ಇದು 140 ಕೋಟಿ ಭಾರತೀಯರ ಆತ್ಮಗೌರವದ ಸಂಕೇತ. ನಮ್ಮ ರಕ್ಷಣೆಗಾಗಿ ನಾವು ಇನ್ಯಾವುದೇ ದೇಶದ ಮುಂದೆ ಕೈ ಚಾಚುವ ಅಗತ್ಯವಿಲ್ಲ ಅಂತ ಇದು ಸಾರಿ ಹೇಳಿದೆ. ನಮ್ಮ ಸುರಕ್ಷತೆಯ ಕೀಲಿ ಕೈ ಈಗ ನಮ್ಮ ಜೇಬಿನಲ್ಲೇ ಇದೆ. ಹಾಗೂ ಇದರಿಂದ ಪ್ರತಿಯೊಬ್ಬ ಭಾರತೀಯನ ಎದೆ ಹೆಮ್ಮೆಯಿಂದ ಉಬ್ಬಲೇಬೇಕು. ಯಾಕಂದ್ರೆ ನಾವೀಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಬಲ್ಲ ದೇಶದ ಪ್ರಜೆಗಳು. ಸೊ ಗೆಳೆಯರೆ, ಭಾರತದ ಗೆಲುವು ಮತ್ತು ನಮ್ಮ ವಿಜ್ಞಾನಿಗಳ ಅದ್ಭುತ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರ ನಮ್ಮ ವಿಜ್ಞಾನಿಗಳ ಬಜೆಟ್ ಅನ್ನ ಇನ್ನು ಹೆಚ್ಚಿಸಬೇಕೆ? ಇದರಿಂದ ಅವರು ಭವಿಷ್ಯದಲ್ಲಿ ಇಂತಹದೇ ಪವಾಡುಗಳನ್ನ ಮಾಡುತ್ತಿರ್ಲಿ ಅಂತ ನಿಮ್ಗನಿಸುತ್ತದೆ? ನಿಮ್ಮ ಅನಿಸಿಕೆಗಳನ್ನ, ಸಲಹೆಗಳನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೆಯಿರಿ. ಹಾಗೂ ಈ ಸುದ್ದಿಯನ್ನ ಕೇಳಿ ನಿಮ್ಮ ರಕ್ತವು ಕುದಿಯುತ್ತಿದ್ರೆ, ನಮ್ಮ ದೇಶ ಸುರಕ್ಷಿತ ಕೈಯಲ್ಲಿದೆ ಅಂತ ನಿಮ್ಗೆ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡದೆ ಹೋಗ್ಬೇಡಿ. ನಿಮ್ಮ ಒಂದು ಲೈಕ್ ನಮ್ಮ ವಿಜ್ಞಾನಿಗಳಿಗೆ ಸಿಗುವ ಒಂದು ಮೆಡಲ್ ಇದ್ದಂತೆ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಮತ್ತು ಎಲ್ಲಾ ವಾಟ್ಸಾಪ್ ಗ್ರೂಪ್ಗಳಿಗೆ ಬೆಂಕಿಯಂತೆ ಹಬ್ಬಿಸಿ. ದೇಶದ ಮೂಲೆ ಮೂಲೆಗೂ ಈ ಸಿಹಿ ಸುದ್ದಿ ತಲುಪಲಿ. ಹಾಗೇನೆ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.